ನಮಸ್ಕಾರ ವೀಕ್ಷಕರೇ, ಈ ಸಂದರ್ಶನದಲ್ಲಿ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ಸಿಎಂಸಿ ಹಾಲಿ ಸದಸ್ಯರು ಮತ್ತು ಮಾಜಿ ಅಧ್ಯಕ್ಷರಾದ ಶ್ರೀ ಶೇಖಪ್ಪ ಬಸಪ್ಪ ಹೊಸಗೌಡರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇಂಡಿಯಾ ಹಾಗೂ ನಮ್ಮ ವೀಕ್ಷಕರ ಪರವಾಗಿ ಹಾರ್ದಿಕ ಸ್ವಾಗತ. ಸರ್, ಮೊದಲ ಬಾರಿಗೆ ತಮಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ತಾವು ಈ ರಾಜಕೀಯ ಮತ್ತು ಈ ಸಮಾಜ ಸೇವೆಗಳಲ್ಲಿ ಯಾವಾಗ ಮತ್ತೆ ಹೇಗೆ ಪ್ರವೇಶವನ್ನು ಮಾಡಿದ್ರಿ? ನಾನು ಒಬ್ಬ ಅಗ್ರಿಕಲ್ಚರ್ ರೈತನ ಮಗನಾಗಿ ನಾನು ಇವತ್ತಿನ ಒಂದು ಪೊಲಿಟಿಕಲ್ ಬರುವುದು ನನಗೆ ಗಮನಿಸಿದಾಗ ಏನೂ ಇದ್ದಿಲ್ಲ. ಆ ದಿಶೆಯಲ್ಲಿ ಇರ್ತಕ್ಕಂಥ ನಮ್ಮ ತಂದೆ ತಾಯಿಯರ ಆಶೀರ್ವಾದ ಇರ್ಬೋದು. ನಾನು ಸುಮಾರು 90, 97, 99ರಿಂದ 2003ವರೆಗೂ ಕೂಡ ಸಮಾಜ ಸೇವೆಯಲ್ಲಿ ಕೂಡ ನಮ್ಮ ಕೆಲಸ ನಾವು ಮಾಡ್ತಿದ್ವಿ. ಸಮಾಜದ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಕೆಲಸ ಮಾಡಿ ಮತ್ತೆ ನಾವು ನಮ್ಮ ಕೆಲಸಗಳು ಕಾರ್ಯಕ್ಕೆ ನಿಲ್ತಿದ್ವಿ. ನಮ್ಮ ವ್ಯವಸಾಯ ಇರ್ಬೋದು, ದನೆ ವ್ಯಾಪಾರ ಇರ್ಬೋದು, ಅದನ್ನು ಕೂಡ ನಾವು ಮಾಡ್ಕೊಂತ ಬಂದಂತ ಒಬ್ಬ ರೈತನ ಮಗನಾಗಿ ಇವತ್ತು ಪೊಲಿಟಿಕಲ್ ಬರಲಿಕ್ಕೆ ನಮ್ಮ ತಂದೆ ತಾಯಿಯವರ ಆಶೀರ್ವಾದದಿಂದ ಇಲ್ಲಿರ್ತಕ್ಕಂಥ ಸಾಮಾನ್ಯ ಹಿರಿಯರು, ಕಮ್ಯುನಿಸ್ಟ್ ಇರ್ಬೋದು, ನನ್ನ ಕಾರ್ಯಕರ್ತರು, ಯುವಕರು ಇರ್ಬೋದು ಕೂಡ ಒಂದು ಏನಾದರೂ ಮಾಡಿ ಇಲ್ಲಿ ನಮ್ಮ ಈ ಗ್ರಾಮದಲ್ಲಿ ನಮ್ಮ ಏರಿಯಾದಲ್ಲಿ ಇರ್ತಕ್ಕಂಥ ಏನಾದರೂ ಡೆವಲಪ್ ಆಗ್ಬೇಕಾದ್ರೆ ಇಂಥ ಗೌಡರಂತ ವ್ಯಕ್ತಿ ಬೇಕನ್ನೋ ಒಂದು ಕಾರಣದಿಂದ ಅವರು ನನ್ನನ್ನು ಗುರುತಿಸಿ ಒಂದು ಚುನಾವಣೆಗೆ ತರಲಿಕ್ಕೆ ಕಾರಣೀಭೂತರ. ಅಂದ್ರೆ ತಾವು ಒಂದು ಎಲೆಕ್ಷನ್ಗೆ ಬಂದು ಅಂದ್ರೆ ಒಂದು ರಾಜಕೀಯದಲ್ಲಿ ಬರೋಕ್ಕಿಂತ ಮುಂಚೆ 1998ನೇ ಇಸ್ವಿಯಲ್ಲಿ ತಾವೊಂದು ಜನಸೇವೆಗಳನ್ನು ಮಾಡೋದು ಸ್ಟಾರ್ಟ್ ಮಾಡಿದ್ದೀರಿ. ಈ ಅವಧಿಯಲ್ಲಿ ತಾವು ಯಾವ ತರ ಒಂದು ಜನಸೇವೆಗಳನ್ನು ಮಾಡ್ತಾ ಬಂದ್ರಿ? ಜನಸೇವೆ ಮಾಡ್ಬೇಕಂದ್ರೆ ನಮಗೆ ಇಲ್ಲಿರ್ತಕ್ಕಂಥ ನಮ್ಮ ಏರಿಯಾದಲ್ಲಿ, ನಮ್ಮ ವಾರ್ಡಿನಲ್ಲಿ ಇರ್ತಕ್ಕಂಥ ಮೂಲಭೂತ ಸೌಕರ್ಯ ಏನಾದರೂ ಜನರಿಗೆ ನಾವು ಕೊಡ್ಲೇಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಚುನಾಯಿತ ಪ್ರತಿನಿಧಿಗಳು ಆಗ್ಬೇಕಾದ್ರೆ ಎಲ್ಲರ ಒಂದು ಹಿರಿಯರು, ಒಂದು ಇರ್ತಕ್ಕಂಥ ಯುವಕರ ಒಂದು ಅವರ ಮೊಟ್ಟ ಮೊದಲಾಗಿ ಅವ್ರ ಧನ್ಯವಾದಗಳು ಹೇಳ್ಬೇಕಾಗ್ತದೆ. ನಾನು ಚುನಾವಣೆಗೆ ನಾನು ನಿಂತೆ ಅಂತ ಅಲ್ಲ, ಅವರ ಒಂದು ಶಕ್ತಿ ಬಲ, ಗೌಡರು ಕೆಲಸ ಮಾಡ್ತಾರ ಅನ್ನೋ ಒಂದು ಕಾರಣ ವಿಶ್ವಾಸ ಇಟ್ಟು ನನಗೆ ಎಲ್ಲಾ ಜನ ಮುಸ್ಲಿಮ್ಸ್ ಇರ್ಬೋದು, ಹಿಂದೂ ಇರ್ಬೋದು, ಎಲ್ಲಾ ಜನಾಂಗ ಕೂಡ ನನಗೆ ಇವತ್ತನ್ನು ವೋಟ್ ಕೊಟ್ಟು ನನ್ನನ್ನು ಆಯ್ಕೆ ಮಾಡಿದರು. ಆಯ್ಕೆ ಮಾಡಿದ ಪ್ರತಿಫಲ ನಾನು ಕೂಡ ಋಣಾನ ಅವರಿಗೆ ತೀರಿಸಬೇಕನ್ನೋ ಒಂದು ಕಾರಣದಿಂದ ಇಲ್ಲಿ ಇರ್ತಕ್ಕಂಥ ಮೂಲಭೂತ ಸೌಕರ್ಯ ಏನದವು, ಯಾವ ಆಗ್ಬೇಕಾಗಿದೆ ಅನ್ನೋದು ಕೂಡ ಇವತ್ತು ನಾನು ಅದನ್ನ ಕ್ರಿಯೋಜನೆ ಒಳಗ ಪಟ್ಟಿ ಮಾಡಿ ನಗರಸಭೆಯಲ್ಲಿ ಮೀಟಿಂಗ್ನಾಗ ಅಜೆಂಡದ ಪಾಸ್ ಮಾಡಿ ಇಲ್ಲಿರ್ತಕ್ಕಂಥ ಜನರಿಗೆ ಏನು ಅವಶ್ಯ ಇದೆ ಆ ಅವಶ್ಯನ ಮೂಲಭೂತ ಸೌಕರ್ಯ ಕೊಡ್ಲಿಕ್ಕೆ ನಾನು ಕಂಕಣಬದ್ಧನಾಗಿ ಜನರ ಆಶ್ವಾಸನೆ ಈಡೇರಿಸಲಿಕ್ಕೆ ನನಗೆ ನೀರಿನ ಅವಶ್ಯ ಇದೆ. ನೀರು ಕೂಡ ಇಲ್ಲಿ ಇರ್ತಕ್ಕಂಥ ಒಂದು ಲೈನ್ ಇದ್ದಿಲ್ಲ, ಏನಿದ್ದಿಲ್ಲ. ಆ ಕಾರಣದಿಂದ ಇಡೀ ಬೆಂಚಿ ಮಳ್ಳಿ ಇರ್ತಕ್ಕಂಥ ಮಳ್ಳಿದು, ಆ ಮಳ್ಳಿನ ಇವತ್ತು ಕಟದ ನಾನು ಒಂದು ನಗರವನ್ನು ಮಾಡಿದಾನಪ್ಪ ಅಂದ್ರೆ ಇರ್ತಕ್ಕಂಥ ಬೇರೆ ಒಳ್ಳೆಯವರು ಅಬ್ಸರ್ವ್ ಮಾಡ್ತಾ ಇದಾರೆ. ಇವತ್ತು ಇಷ್ಟು ಡೆವಲಪ್ ಮಾಡ್ಲಿಕ್ಕೆ ಬಹಳ ಇಂತ ಒಳ್ಳೆ ವ್ಯಕ್ತಿ ನೀವು ಆಸ್ತಿದ್ದೀರಿ ಅಂತ ಕೂಡ ಅಲ್ಲಿ ಇರ್ತಕ್ಕಂಥ ಜನರಿಗೆ ಅವರು ಕೂಡ ಇದನ್ನ ಮಾಡ್ತಾ ಇದ್ದಾರೆ. ಅಂದ್ರೆ 2003-4ನೇ ಚುನಾವಣೆಯಲ್ಲಿ ತಾವು ಒಂದು ಫಸ್ಟ್ ಬಾರಿಗೆ ಆಯ್ಕೆಯಾಗಿ ಗೆದ್ದಿದ್ದೀರಾ. ಸರಿ, ಅದರಿಂದ 2003 ಅಂತಂದ್ರೆ ಇವತ್ತಿಗೆ ಅಪ್ರಾಕ್ಸಿಮೇಟ್ಲಿ ಒಂದು 12-13 ವರ್ಷ ಕಳೆದಿದೆ. ಅಂದ್ರೆ ಇನ್ನೂ ಒಂದು 2-3 ವರ್ಷ ಇನ್ನು ನಿಮ್ಮ ಅವಧಿ ಬಾಕಿ ಇದೆ. ಅಂದ್ರೆ ಕಂಟಿನ್ಯೂಸ್ಲಿ 3 ಸಲ ನೀವೇ ವಿನ್ ಆಗಿ ಬಂದಿದ್ದೀರಿ. ಸರಿ, ಈ 3 ಸಲ ನೀವು ವಿನ್ ಆಗಿ 13 ವರ್ಷ ಕಾಲದಲ್ಲಿ ತಾವು ತಮ್ಮ ಏರಿಯಾಗೆ ಆಗಿರ್ಬೋದು, ತಮ್ಮ ವಾರ್ಡ್ಗಳಿಗೆ ಆಗಿರ್ಬೋದು, ಎಲ್ಲಿ ನೀವು ವಿನ್ ಆಗಿ ಬಂದಿದ್ದಾರೆ, ಎಲ್ಲಿ ನಿಮಗೆ ಆಯ್ಕೆ ಒಂದು ಜನ ಮಾಡಿಸಿದ್ದಾರೆ, ಅವರಿಗೋಸ್ಕರ ತಾವು ಏನೇನು ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಾ ಇದುವರೆಗೆ? ನನಗೆ ಇಲ್ಲಿ ಇರ್ತಕ್ಕಂಥ ಒಂದು ನೀರಿನ ವ್ಯವಸ್ಥೆ ಇರ್ಬೋದು, ಒಂದು ಚಾರ್ಟಿನ ವ್ಯವಸ್ಥೆ ಇರ್ಬೋದು, ಒಂದು ರೋಡಿನ ವ್ಯವಸ್ಥೆ ಇರ್ಬೋದು, ಒಂದು ನಾಗರಿಕರ ಅವಶ್ಯ ಏನಿದೆ ಮೂಲಭೂತ ಸೌಕರ್ಯನ ಕೂಡ ಅದನ್ನ ಹಂತವಾಗಿ ಕೂಡ ನಾನು 1 ವರ್ಷದಲ್ಲಿ ಎಷ್ಟು ಸಾಧ್ಯ ಆದಷ್ಟು ಕೂಡ ಶಕ್ತಿ ಮೇಲೆ ಜನರಿಗೆ ಮೊದಲು ನೀರು, ಕರೆಂಟು ಇದನ್ನು ಕೊಡುವಂತದ್ದು ಕೆಲಸ ನಾನು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದೇನೆ. ನೀರಿನ ಸೌಲಭ್ಯ ಯಾವ ಟೈಪ್ ಅಲ್ಲಿ ಮಾಡಿದ್ದೀರಾ? ಅಂದ್ರೆ ಒಂದು ಟ್ಯಾಂಕಿ ಮುಖಾಂತರ ಮಾಡಿದ್ದೀರಾ, ಅಥವಾ ಸಿಎಂಸಿ ಇಂದಾನೆ ಡೈರೆಕ್ಟ್ ಲೈನ್ ಆಗಿ ಮಾಡಿದ್ದೀರಾ, ಅಥವಾ ಒಂದು ಬೋರ್ವೆಲ್ ಮುಖಾಂತರ ಮಾಡಿದ್ದೀರಾ? ಯಾವ ಟೈಪ್ ಅಲ್ಲಿ ಮಾಡಿದ್ದೀರಾ? ಇದು ನಮ್ಮ ಏರಿಯಾದಲ್ಲಿ ಇರ್ತಕ್ಕಂಥ ಒಂದೇ ಒಂದು ಬೋರ್ ಇತ್ತು. ಅದು ಕೂಡ ಮತ್ತೊಂದು ಬೋರ್ಗಳನ್ನು ಕೂಡ ಅಳವಡಿಸಿ ಸಂಬಂಧಪಟ್ಟ ಶಾಸಕರು ಇರ್ಬೋದು, ಇದ್ರೊಳಗೆ ನಾವು ಒಂದು ಬೋರ್ನ ಹಾಕಿಸಿ ಅಲ್ಲಿರ್ತಕ್ಕಂಥ ಒಂದು ಪೈಪ್ ಲೈನ್ ಮಾಡಿ ನಮ್ಮ ನೀರಿನ ಲೈನ್ ಇಲ್ದಾಗ ಅದನ್ನು ಕೂಡ ನೀರಿನ ಜನರಿಗೆ ಮುಟ್ಟುವಂತ ಕೆಲಸ ಮಾಡಿದ್ವಿ. ಪೈಪ್ ಲೈನ್ ಮಾಡಿ 2ನೇ ಬಾರಿ
ಒಂದೇ ಬಾರಿ ಪೈಪ್ಲೈನ್ ಮಾಡಿ ಅಲ್ಲಿರ್ತಕ್ಕಂಥ ಜನರಿಗೆ ಪಬ್ಲಿಕ್ ಟ್ಯಾಪ್ ಕೊಟ್ಟು 15-16 ಪಬ್ಲಿಕ್ ಟ್ಯಾಪ್ ಕೊಟ್ಟು ನೀರ ಬಡವರು ತಗೊಳ್ಲಿಕ್ಕೆ ಆಗಲಿಲ್ಲ. ಸ್ವಂತ ನಳ ಅನ್ನೋದಕ್ಕೆ ಒಂದು 15-20 ನಳ ಪಬ್ಲಿಕ್ ಕೊಟ್ಟು ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆನೂ ಕೂಡ ಮಾಡಿ ಅಲ್ಲಿ ಇರ್ತಕ್ಕಂಥ ರೋಡ್ಗಳನ್ನು ಕೂಡ ಅಭಿವೃದ್ಧಿಪಡಿಸಿ ಎರಡನೇ ಬಾರಿ ನಾನು ಮತ್ತೆ ಪುನರ್ ಆಯ್ಕೆ ಬಯಸಿದೆ. ಜನರ ಬೈ ಹೋದಾಗ ಜನರು ನನ್ನನ್ನು ಮತ್ತೆ ಪುನರ್ ಆಯ್ಕೆ ಮಾಡಿದರು. ಎರಡನೇ ಬಾರಿ ಅವಕಾಶ ಸಿಕ್ಕಾಗ ನಾನು ಸ್ಥಾಯಿ ಸಮಿತಿ ಚೇರ್ಮನ್ ಆಗಿರ್ಬೋದು, ನಗರಸಭೆ ಅಧ್ಯಕ್ಷನಾದ ಮೇಲೆ ಕೂಡ ಏನು ಮೂಲಭೂತ ಸೌಕರ್ಯ ಏನು ಕೂಡ ಇಂಪಾರ್ಟೆಂಟ್ ಮಾಡಬೇಕಾಗಿದೆ. ಒಂದು ಇವತ್ತು ನಮ್ಮ ಪರಿಸರಕ್ಕೆ ನಾಗರಿಕರಿಗೆ ಏನು ಬೇಕಾಗಿದೆ, ಒಂದು ಪಾರ್ಕ್ ಇರ್ಬೋದು, ಒಂದು ಶಾಲೆ ಕಾಲೇಜ್ ಇರ್ಬೋದು. ಆ ಶಾಲೆ ಕಾಲೇಜು ಕೂಡ ಇವತ್ತು ಬಡವರ ಮಕ್ಕಳು 15-20 ಸಾವಿರ ಕಟ್ಟಿ ಸುಮಾರು ಹೊರಗಡೆ ಹೋಗಬಾರ್ದು ಅನ್ನೋ ಒಂದು ವಿಷಯ ಇಟ್ಕೊಂಡು ಅದನ್ನು ಏನಾದರೂ ಮಾಡಿ ಶಾಸಕರಿಗೆ ಹೋರಾಟ ಮಾಡಿ, ಹಿಂದಿನ ಶಾಸಕರು ಇರ್ಬೋದು, ಮಂತ್ರಿಗಳು ಇರ್ಬೋದು, ಅವರು ಕೂಡ ಹೋರಾಟ ಮಾಡಿ ನಾನು ಕಾಲೇಜನ್ನ ಪದವಿ ಪೂರ್ವ ಕಾಲೇಜನ್ನು ಮಂಜೂರಿ ಮಾಡಿಸಿದ್ದೆ. ಆ ಮಂಜೂರಿ ಮಾಡಿಸಿ ಸುಮಾರು ಈಗಿರ್ತಕ್ಕಂಥ ವಿದ್ಯಾರ್ಥಿಗಳು ಸ್ಟ್ರೆಂತ್ ನೋಡಿದ್ರೆ ಆ ಶಾಲೆಯ ಉಪಾಧ್ಯಕ್ಷನಾಗಿದೆ ನಾನು. ಆ ಶಾಲೆಯ HBC ಉಪಾಧ್ಯಕ್ಷನಾಗಿ ಸುಮಾರು 950 ಹುಡುಗರು ಕಲೀಲಿಕ್ಕೆ. ಈಗ ನಾನು ಯಾವ ವಿಷಯದಲ್ಲಿ ಅಂದ್ರೆ 2098ರಲ್ಲಿ ನಾನು HBC HBSC ಆ ಕಾಲೇಜ್ ಗೌರ್ಮೆಂಟ್ ಕಾಲೇಜು ಅಲ್ಲಿ ಅಧ್ಯಕ್ಷನಾಗಿ. 200 ಸದಸ್ಯರು ನಾಮನಿರ್ದೇಶನ ಅಂತ ಇರ್ತಾವೆ ಇಲ್ಲೆಲ್ಲ ಸ್ಕೂಲ್ ಒಳಗೆ, ಪ್ರೈಮರಿ ಒಳಗೆ ನಾಮನಿರ್ದೇಶನ. ಅಲ್ಲಿರ್ತಕ್ಕಂಥ ಏನು ಮಕ್ಕಳಿಗೆ ಏನು ಪಾಠ್ಯ ಪುಸ್ತಕ ಇರ್ಬೋದು, ಸಮವಸ್ತ್ರ ಇರ್ಬೋದು, ಅಲ್ಲಿ ಇರ್ತಕ್ಕಂಥ ಸರ್ಕಾರದ ಸವಲತ್ತುಗಳ ಕೂಡ ವಿದ್ಯಾರ್ಥಿಗಳಿಗೆ ಏನು ತಲುಪಬೇಕು ಅದನ್ನು ಕೂಡ ಸಂಬಂಧಪಟ್ಟ ಅಧಿಕಾರಿಗಳ ಮುಖಾಂತರ ಅದನ್ನ ಮಾಡಿ ನೀವು ಇರ್ಬೋದು. ನಮ್ಮ ಶಿಕ್ಷಕರು ಇಲ್ಲಿ ದುಡಿದು ಜೀವನ ಮಾಡುವಂತದ್ದು ಏರಿಯಾ ಇದ್ದಾಗ ನಮ್ಮ ಮಕ್ಕಳ ಒಂದು ಪಾಠ ಪುಸ್ತಕ ಕಲಿಸ್ಲಿಕ್ಕೆ ಒಳ್ಳೆ ಗುರುಗಳು ಕಮ್ಮಿ ಇದ್ದಾಗ ಅದನ್ನು ಕೂಡ ಹೋರಾಟ ಮಾಡಿ ಇರ್ತಕ್ಕಂಥ ಗುರುಗಳನ್ನು ಕೂಡ ನಾನು ಭರ್ತಿ ಮಾಡಿಸಿ ಇವತ್ತು ಸರಿಯಾದ ಶಿಕ್ಷಣ ಕೊಡ್ಲಿ, ಗುಣಮಟ್ಟದ ಶಿಕ್ಷಣ ಕೊಡ್ಲಿ ಅನ್ನೋ ಒಂದು ಕಾರಣದಿಂದ ಇವತ್ತು ಕೂಡ ಶಾಲಾ ಕಾಲೇಜು ಕೂಡ ನಾವು ಅಭಿವೃದ್ಧಿ ಪಡಿಸಿದ್ದೇವೆ. ಅಲ್ಲಿ ಇರ್ತಕ್ಕಂಥ ಕಾಂಪೌಂಡ್ ಇರ್ಬೋದು, ಅದು ಕೂಡ ಈಗಾಗಲೇ ನಾವು ಕೂಡ ಸಂಬಂಧಪಟ್ಟ ಅಧ್ಯಕ್ಷರಿಗೆ ಕೂಡ ಮನವಿ ಇಟ್ಟಿದ್ದೇವೆ. MLAಗೂ ಕೂಡ ನಾವು ಮನವಿ ಇಟ್ಟಿದ್ದೇವೆ. ನಮಗೆ ಈ ಒಂದು ಕಾಂಪೌಂಡ್ ಬೇಕಾದ ಅವಶ್ಯ ಇದೆ, ಅದನ್ನು ಕೂಡ ಅಳವಡಿಸ್ರಿ ಅಂತಂದು ಕೂಡ ನಾನು ಈಗಾಗಲೇ ಮನವಿ ಕೊಟ್ಟಿದ್ದೇವೆ. ನಮ್ಮ HBC ಇಂದ ಅಲ್ಲಿ ಏನು ಅನುದಾನ ಬೇಕಾಗಿದೆ, ಮಕ್ಕಳಿಗೆ ಆಟೆ ಕುಂದ್ರಲಿಕ್ಕೆ ಸುಮಾರು 300-200 ಹುಡುಗರಿಂದ ಇರ್ತಕ್ಕಂಥ ಸ್ಟ್ರೆಂತ್ 950 ಮಕ್ಕಳ ವಿದ್ಯಾರ್ಥಿಗಳಿಗೆ ತಂದು ಇವತ್ತು HBC ಇರ್ಬೋದು, ಅಧ್ಯಾಪಕರು ಇರ್ಬೋದು, ಪ್ರಿನ್ಸಿಪಾಲ್ ಇರ್ಬೋದು ಹೋರಾಟ ಮಾಡಿ ಇವತ್ತು ಒಂದು ಮಕ್ಕಳಿಗೆ ಸುಮಾರು 12,000 ಡೊನೇಷನ್ ಫೀಸ್ ಕೊಟ್ಟು ಅದನ್ನ ದೊಡ್ಡ ಅಭಿವೃದ್ಧಿ ನೀವು ಮಾಡಿರೋದು ತಪ್ಪಿಸಿ. ಯಾಕಂತಂದ್ರೆ ಎಜುಕೇಶನ್ ಇವತ್ತು ನಮ್ಮ ದೇಶದಲ್ಲಿ ಬಹಳ ಇಂಪಾರ್ಟೆಂಟ್ ಇದೆ. ಅಂತದ್ರಲ್ಲಿ ತಾವು ಒಂದು ಹೋರಾಟ ಮಾಡಿ ಇದೆಲ್ಲ ಮಾಡಿದಿರಲ್ಲ, ಇದು ನಿಜವಾಗ್ಲೂ ದೊಡ್ಡ ಅಭಿವೃದ್ಧಿ ಕೆಲಸ ಮಾಡಿದಂಗೆ ಅನ್ಸುತ್ತೆ ನಮ್ಮ ಅನಿಸಿಕೆ ಪ್ರಕಾರ. ಸರಿ, ತಾವೊಂದು ಮಾತಾಡಬೇಕಾದ್ರೆ ಒಂದು ಮಾತು ಹೇಳಿದ್ರಿ, ನೀವು ತಾವೊಂದು ಅಧ್ಯಕ್ಷರಾಗಿದ್ರಿ, ನಿಮಗೆ ಒಂದು ಬಾಡಿಯಲ್ಲಿ ಒಂದು ಅಧ್ಯಕ್ಷರ ಸ್ಥಾನವನ್ನು ಕೊಟ್ಟಿದ್ರು ನಿಮ್ಮ ಸದಸ್ಯರ ಇದರಲ್ಲಿ. ಯಾವ ಇಸ್ವಿಯಲ್ಲಿ ಆಗಿದ್ರಿ? ಮತ್ತೆ ಆ ಟೈಮಿಗೆ ಟೋಟಲಿ ನಿಮ್ಮ ರಾಣಿಬೆನ್ನೂರೇ ನಿಮ್ ಕೈಗೆ ಸರ್ಕಾರ ಬಂದಾಗಿದೆ. ಆ ಅಧ್ಯಕ್ಷರ ಅರ್ಥ ಏನಿದೆ ಅಂತಂದ್ರೆ, ಕೌನ್ಸಿಲರ್ ಆಗಿದ್ರೆ ಒಂದು ಏರಿಯಾದ ಸರ್ಕಾರ ನಿಮ್ ಕೈಯಲ್ಲಿ ಬಂದಿತ್ತು. ಈಗ ಟೋಟಲಿ ಇದರಲ್ಲಿ ರಾಣಿಬೆನ್ನೂರಿಂದ ನಿಮ್ಗೂ ಒಂದು ಪವರ್ ಸಿಕ್ಕಿತ್ತು, ಒಂದು ಅಧಿಕಾರ ಸಿಕ್ಕಿತ್ತು ಅಧ್ಯಕ್ಷರಾದಾಗ. ಟೋಟಲಿ ರಾಣಿಬೆನ್ನೂರಿಗಾಗಿ ಜನರಿಗಾಗಿ ತಾವು ಏನು ಆ ಅವಧಿಯಲ್ಲಿ ಮಾಡಿದ್ದೀರಾ ಅಂತ ಹೇಳಿ ತಾವು ಒಂದು ಸ್ವಲ್ಪ ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ಅಧ್ಯಕ್ಷರಾದ್ಮೇಲೆ ಯಾವ ಇಸ್ವಿಗೆ ಆಗಿದ್ದೀರಿ? 2008-9. 2008 ಮತ್ತೆ 11ನೇ ತಿಂಗಳು 11ನೇ ತಿಂಗಳು 2009ರಿಂದ 11ನೇ ತಿಂಗಳು 2008 2 ವರ್ಷ ಕಂಪ್ಲೀಟ್ ಮಾಡಿದ್ರು. 2 ವರ್ಷ 12 ನಿಮ್ ಕೈಯಲ್ಲಿ 2.5 ವರ್ಷದ್ದು ಒಂದು 2.5 ವರ್ಷ ನಮಗೆ ಒಂದೇ ಒಂದು 9 ತಿಂಗಳ ನಮಗೆ ಸಿಕ್ಕದ್ದು ಅಧಿಕಾರ. ಹೌದಾ? ನಮಗೆ ಸಿಕ್ಕದ್ದು 9 ತಿಂಗಳು. ನಾನು ಅಧ್ಯಕ್ಷ ಆಗಿ 9-10 ತಿಂಗಳ ನನಗೆ ಅವಕಾಶ ಸಿಕ್ಕಿತ್ತು. ಆ ಅವಧಿ ಒಳಗೆ ನಾನು ಏನಾದ್ರೂ ನಾನು ಒಬ್ಬ ಅಧ್ಯಕ್ಷನಾಗಿ ಏನು ಮೂಲಭೂತ ಸೌಕರ್ಯ ಇಲ್ಲಿರ್ತಕ್ಕಂಥ ಎಲ್ಲಿ ಬೇಕಾಗಿದೆ, ನಮ್ದು ಒಂದೇ ವಾರ್ಡ್ ಅಂತಲ್ಲ, ನಾಗರಿಕರಿಗೆ ಎಲ್ಲಿ ಕಾಂಕ್ರೀಟ್ ರೋಡ್ ಬೇಕಾಗಿದೆ, ಸ್ಮಶಾನ ಇರ್ಬೋದು, ಆ ಸ್ಮಶಾನ ಕೂಡ ಬ್ರಾಹ್ಮಣರ ಸಮಾಜನ ಇವತ್ತು ನೀವು ಅವ್ರನ್ನ ಹೋಗಿ ಯೂನಿಟ್ ಮಾಡಿದಾಗ ಯಾವ್ದು ಹಾಕ್ಸಿದ್ರು ಅನ್ನೋದು ಕೂಡ ನೀವು ಮನಗಣಬಹುದು. ಅಲ್ಲಿ ಇರ್ತಕ್ಕಂಥ ಸ್ಮಶಾನ ಅಭಿವೃದ್ಧಿ ಪಡಿಸ್ತೀವಿ. ಮತ್ತೆ ನಾನು ಇರ್ತಕ್ಕಂಥ
ಸಿಟಿ ಬೆಳೀತಿರ್ತಕ್ಕಂಥದ್ದು ಒಂದು ಕ್ರಿಯೋಜನೆ ಮಾಡ್ಬೇಕಾದ್ರೆ ನಾಮಫಲಕ ಕಲ್ಲುಗಳು ಕೂಡ ಒಂದು ಕ್ರಾಸ್ಗಳು ಕೊಡ್ತಾ ಆಗ್ತದಿಲ್ಲ. ಅದನ್ನು ಕೂಡ ನಾನು ಒಂದು ಕ್ರಿಯೋಜನೆ ಮಾಡಿ ಇರ್ತಕ್ಕಂಥ ರೋಡ್ನಲ್ಲಿ ನಾಮಫಲಕಗಳನ್ನ ಕೂಡ ನಾನು ಅಳವಡಿಸಿದೆ. ಅದರ ಜೊತೆಗೆ ಪಾರ್ಕ್ಗಳನ್ನ ಸಾಕಷ್ಟು ಅಭಿವೃದ್ಧಿ ಪಡಿಸಿದೆ ನಾನು. ಈಗಾಗಲೇ ನಾನು ಗೌರಿಶಂಕರ್ ನೋಡ್ರಿ, ಅಲ್ಲಿ ನೋಡಿ ನಮ್ಮ ಬೋರ್ಡ್ ಹಾಕಿದ್ರೆ ನಾವೆಲ್ಲ ಪಾರ್ಕ್ಗಳನ್ನ ಆಟೋ ಚೇರ್ ಹಾಕಿ ಅಲ್ಲಿ ಇರ್ತಕ್ಕಂಥ ಗಿಡ ಒಂದು ಪರಿಸರನ ಜನರಿಗೆ ಅನುಕೂಲ ಆಗಲಿ ಅನ್ನೋ ವಿಚಾರದೊಳಗೆ ನಾನು ಕೂಡ ಮಾಡಿದೆ. ಮತ್ತೆ ನಾನು ಅದು ಅವಧಿ ಒಳಗ ಇರ್ತಕ್ಕಂಥ ಸಿಟಿ ಏನಾದ್ರು ಡೆವಲಪ್ ಮಾಡಬೇಕು, ನಗರವನ್ನು ಏನಾದ್ರು ಡೆವಲಪ್ ಮಾಡ್ಬೇಕನ್ನೋ ಒಂದು ಕಾರಣದಿಂದ ಇಟ್ಕೊಂಡು ಆಶಾ ಭಾವನೆಗಳು ಕೂಡ ಇದ್ದು ನನಗೆ ಕೆಲಸ ಮಾಡ್ಬೇಕನ್ನೋ ಹುಮ್ಮಸ. ಕೆಲವೊಂದು ಸದಸ್ಯರು ರಾಜಕಾರಣಿಗಳು ಇರ್ಬೋದು, ಸದಸ್ಯರು ಇನ್ನೊಬ್ಬರು ನಾನು ಆಗ್ಬೇಕು ಅನ್ನೋ ಒಂದು ಕಾರಣದಿಂದ ಸಮಯ ಅಭಾವ ಕಡಿಮೆ ಇರೋದ್ರಿಂದ ನಾನು ಏನ್ ಮಾಡ್ಬೇಕನ್ನೋದು ಒಂದು ಕ್ರಿಯೋಜನೆ ಕೂಡ ನನ್ನಲ್ಲಿ ಬಹಳ ಇತ್ತು. ಅದಕ್ಕೆ ಕೆಲಸ ಮಾಡ್ಬೇಕನ್ನೋ ಹವ್ಯಾಸ ಇತ್ತು. ಜನರಿಗೆ ಏನಾದ್ರೂ ದೊರಕಿಸ್ಬೇಕು. ಇವತ್ತು ನಾವು ಸಮಾಜದಾಗ ಅಧ್ಯಕ್ಷರನ್ನ ಆಗಿದ್ರೆ ಅಷ್ಟ ಸಾಲದಲ್ಲ, ಕುರ್ಜನ ಕುಂತ್ರ ಜನರು ಒಂದು ಮೂಲಭೂತ ಸೌಕರ್ಯ ಏನಾದ್ರೂ ಹೊಸ ಹೊಸ ರೂಪರೇಷಣೆಗಳನ್ನು ನಾವು ಮಾಡ್ಬೇಕನ್ನೋ ಒಂದು ಆಶಾಭಾವನೆ ಕೂಡ ಇತ್ತು. ಅದು ಕೂಡ ನಮ್ಮ ಅವಧಿ ಒಳಗ ಶಕ್ತಿ ಮೋರಿ ಒಂದು ಏನು ಪ್ಲಾಸ್ಟಿಕ್ ನಿಷೇಧಿಸಬೇಕಂದ್ರೂ ಕೂಡ ಪ್ರತಿಯೊಂದು ಅಂಗಡಿಗಳಲ್ಲಿ ಕೂಡ ಹೋಗಿ ನಾನು ಬ್ಯಾನ್ ಮಾಡುವಂತ ನಾನು ಅದನ್ನ ಬಂದೋಬಸ್ತ್ ಕೂಡ ಮಾಡಿದೆ. ನಾನು ಪ್ಲಾಸ್ಟಿಕ್ ನಿಷೇಧ ಮಾಡ್ಬೇಕನ್ನೋ ಒಂದು ಕಾನೂನು ಬಂದಾಗ ಅದನ್ನು ಕೂಡ ಅಷ್ಟು ಇರ್ತಕ್ಕಂಥ ಅಂಗಡಿಗಳಲ್ಲಿ ಅಷ್ಟು ಇದನ್ನ ಮಾಡಿದೆ. ಒಂದು ವ್ಯವಸ್ಥಿತವಾಗಿ ಮಾರ್ಕೆಟ್ ಮಾಡ್ಬೇಕು ಅನ್ನೋದು ಒಂದು ಕೂಡ ನನಗೆ ತಲೆಗೆತ್ತು. ಅದು ಕೂಡ ಎಲ್ಲ ವ್ಯಾಪಾರಸ್ಥರ ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೆ ಒಂದು ಸರಿಯಾದ ರೀತಿಯಿಂದ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ಅವರಿಗೆ ಒಂದು ವ್ಯವಸ್ಥಿತವಾಗಿ ನಾವು ಮಾಡಿದ್ವಿ. ಅದನ್ನು ಅಲ್ಲಿ ಇರ್ತಕ್ಕಂಥ ಮತ್ತೆ ಒಂದು ಡೆವಲಪ್ ಏನಾದ್ರೂ ಇವತ್ತು ಅಧ್ಯಕ್ಷ ಆಗಿ ಏನ ಒಂದು ಸಾಧನೆ ಮಾಡಬೇಕನ್ನೋ ಒಂದು ಗುರಿ ಇಟ್ಕೊಂಡು ನಾವು ಇವತ್ತು ಸುಮಾರು ಬಹಳ ಒಂದು ವಾರ್ಡಲ್ಲಿ ಅಂತಲ್ಲ ಎಲ್ಲ ವಾರ್ಡ್ಗಳಲ್ಲಿ ಕೂಡ ನಾನು ಸಿಮೆಂಟ್ ರೋಡ್ಗಳನ್ನು ಕೂಡ ಅಳವಡಿಸಿದೆ. ಸರಿ, ತಾವು ಹೇಳಿದ ಪ್ರಕಾರ ಒಂದು 10-11 ತಿಂಗಳು ಮಾತ್ರ ನಿಮಗೆ ಅವಧಿ ಸಿಕ್ಕಿದೆ. ಇದರಲ್ಲಿ ಆಕಸ್ಮಿಕವಾಗಿ ನಿಮಗೆ ಒಂದು 11 ತಿಂಗಳು, ಇದು 2.5 ವರ್ಷ ನಿಮಗೆ ಒಂದು ಅವಧಿ ಸಿಕ್ಕಿದ್ದಿದ್ರೆ ತಾವು ತಮ್ಮ ಮನಸ್ಸು ಒಳಗಿರತಕ್ಕಂತ ಟೋಟಲಿ ನಿಮ್ಮ ತಾಲ್ಲೂಕಿನ ನಿಮ್ಮ ಸಿಟಿಯಲ್ಲಿ ರಾಣಿಬೆನ್ನೂರು ಸಿಟಿಯಲ್ಲಿ ತಾವು ಏನೇನು ಮಾಡ್ಬೇಕಂತ ಕೆಲಸ ಕಾರ್ಯಗಳನ್ನು ಇನ್ನೂ ಮಾಡ್ಬೇಕಂತೇಳಿ ಏನು ಆಸಕ್ತಿ ಇಟ್ಕೊಂಡಿದ್ದೀರಿ? ಆಸೆಗಳನ್ನು ನಾನು ಆಶಾಭಾವನೆ ಇತ್ತಂದ್ರೆ ಒಳ್ಳೆ ಒಂದು ಸಿಟಿ ಮಾಡಬೇಕು, ನಗರವನ್ನು ಅತಿ ಪರಿಸರವನ್ನು ಕಾಪಾಡೋದ್ರ ಜೊತೆಗೆ ಒಂದು ಏನು ವ್ಯಾಪಾರಸ್ಥರಿಗೆ ಒಂದು ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಕೋನ ಇತ್ತು ನನಗೆ. ಅದು ಕೂಡ ನನಗೆ ಆಶಾಭಾವನೆ ಇತ್ತು. ಅಲ್ಲಿ ಎಲ್ಲಾ ಚಿಕ್ಕ ವ್ಯಾಪಾರಸ್ಥರು ಕೂಡ ಸರಿಯಾದ ರೀತಿಯಿಂದ ಅವರು ದುಡಿದು ಜೀವನ ಮಾಡಬೇಕು, ಸರಿಯಾದ ರೀತಿಯಿಂದ ಅವರಿಗೆ ಒಂದು ಅಂಗಡಿಗಳನ್ನು ನಾವು ಅಳವಡಿಸಬೇಕು ಅನ್ನೋ ಒಂದು ಕಾರಣವನ್ನು ಕೂಡ ನಾವು ಆಶಾಭಾವನೆ ಇತ್ತು. ಇವತ್ತು ಫುಟ್ಪಾತ್ ನಲ್ಲಿ ಕೂಡ PB ರೋಡ್ ನಲ್ಲಿ ಇರ್ಬೋದು, ಟ್ರಾಫಿಕ್ ಆಗಲಿ ಇರ್ಬೋದು, ಅಂತರಿಗೆ ಒಂದು ಚಿಕ್ಕ ವ್ಯಾಪಾರಸ್ಥ ಮಾಡಲಿಕ್ಕೆ ಅವರಿಗೆ ಬಹಳ ಅನಾನುಕೂಲ ಆಗ್ತದೆ. ಇವತ್ತಿನ ಜನಸಂಖ್ಯೆ ಬೆಳೆ ನೋಡಿದ್ರಪ್ಪ ಅಂದ್ರೆ ಸಾಕಷ್ಟು ಟ್ರಾಫಿಕ್ ಆಗೋದ್ರಿಂದ ಅವು ಕೂಡ ವ್ಯಾಪಾರ ಮಾಡ್ಲಿಕ್ಕೆ ಒಂದು ಸರಿಯಾದ್ರಿಂದ ಜಾಗ ಇಲ್ಲ. ಆ ಜಾಗನ ಕೂಡ ಒಂದು ಮಾರ್ಕೆಟ್ ಮಾಡಬೇಕು ಕೂಡ. ಹಿಂದಿನ ಅಧ್ಯಕ್ಷರಿದ್ದಾಗೂ ಕೂಡ ಮಾರ್ಕೆಟ್ ಮಾಡಿದ್ರು. ಆ ಮಾರ್ಕೆಟ್ ಸರಿಯಾದ ರೀತಿಯಿಂದ ಸದ್ಬಳಕೆ ಆಗಬೇಕು ಹೊರತು ಅದು ತೀರಾ ದುರುಪಯೋಗ ಆಗ್ತದೆ ಅನ್ನೋ ಕಾರಣದಿಂದ ನಾವು ಕೂಡ ಅದನ್ನು ಆಶಾಭಾವನೆ ಇಟ್ಕೊಂಡು ಅಲ್ಲಿ ಇರ್ತಕ್ಕಂಥ ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೆ ಒಂದು ತಗಡನ್ನು ಹಾಕಿಸಿ ಆ ಒಂದು ವ್ಯಾಪಾರ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡಬೇಕು, ಒಂದು ಮಾರ್ಕೆಟ್ ಮಾಡ್ಬೇಕನ್ನೋ ಒಂದು ಉದ್ದೇಶ ನನಗೆ ಆಶಾಭಾವನೆ ಬಹಳ ಇತ್ತು. ಅದೇ ಇನ್ನು ಬಹಳ ಆಸೆಗಳನ್ನು ತಾವು ಇಟ್ಕೊಂಡಿದ್ದೀರಾ. ಇನ್ನು ಟೋಟಲಿ ನಿಮ್ಮ ಈ ಇದರ ಅವಧಿಯಲ್ಲಿ ಆ 9 ತಿಂಗಳು ಅಥವಾ 10 ತಿಂಗಳು ಅಥವಾ 11 ತಿಂಗಳು ಏನೋ ಅವಧಿ ಸಿಕ್ಕಿತ್ತು ನಿಮಗೆ, ಈ ಧಾರ್ಮಿಕ ಸ್ಥಾನಗಳಲ್ಲಿ ತಾವು ತಮ್ಮಿಂದ ಏನಾದರೂ ಒಂದು ಡೆವಲಪ್ಮೆಂಟ್ ಆಗಿರ್ಲಿ, ಅವರಿಗೆ ಒಂದು ಒಳ್ಳೆತನಗಳ ಕೆಲಸ ಕಾರ್ಯಗಳನ್ನು ಆಗಿರ್ಲಿ ತಾವು ಯಾವ್ದಾದ್ರು ಮಾಡಿದ್ದೀರಾ? ನಾನು ಒಂದು ಒಂದು ಮಾತಿ ಹನುಮಂತ ದೇವಸ್ಥಾನ ಇರ್ಬೋದು, ಅದಕ್ಕೂ ಕಮಿಟಿಯ ಒಬ್ಬ ಅಧ್ಯಕ್ಷನಾಗಿದ್ದೆ. ಮತ್ತೆ ಒಂದು ತುಂಗಾಜಲ ಚೌಡೇಶ್ವರಿ ಟ್ರಸ್ಟ್ ಕಮಿಟಿ ಅಧ್ಯಕ್ಷನೂ ಹೌದು. ಅಲ್ಲಿರ್ತಕ್ಕಂಥ ಒಂದು ದೇವಸ್ಥಾನವನ್ನು ಕೂಡ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಸದಸ್ಯರು ಅಲ್ಲಿರ್ತಕ್ಕಂಥ ಹೆಗಲಿಗೆ ಕೊಟ್ಟು ಇವತ್ತಿನ ದಿವಸ ದೊಡ್ಡ ಪ್ರಮಾಣದಲ್ಲಿ ಆ ಅಮ್ಮ ಮರಡಿ ಬಣಕಾರ ಗೋರಮ್ಮ ಅನ್ನಕ್ಕೆ 28 ಗುಂಟೆ ಜಾಗ ಕೊಟ್ಟದ್ದು ನೋಡಿದ್ರಪ್ಪ ಅಂದ್ರ ಇವತ್ತು ಸುಮಾರು 60-80 ಲಕ್ಷ ಆಸ್ತಿ ಬೆಳೆದಂತ ಬೆಲೆನ ಇವತ್ತು ದಾನವಾಗಿ ಕೊಟ್ಟಿದಾರ. ಅದನ್ನ ಸರಿಯಾದ ರೀತಿಯಿಂದ ನಾವು ಏನಾದ್ರೂ ಸದುಪಯೋಗ ತಗೋಬೇಕು. ಇರ್ತಕ್ಕಂಥ ಸಾಮಾನ್ಯ ಜನರಿಗೆ, ಇಲ್ಲಿ ನಾಗರಿಕರಿಗೆ ಒಂದು ದೇವಿಯ ದರ್ಶನ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕನ್ನೋ ಒಂದು ಉದ್ದೇಶದಿಂದ ಇವತ್ತು ನಾನು ಅದನ್ನ ಶ್ರಮ ವಹಿಸಿ ಅದನ್ನ ನೋಂದ ಮಾಡಿಸಿ ಇವತ್ತಿನ ದಿವಸ ಆ ದೊಡ್ಡ ಪ್ರಮಾಣದಲ್ಲಿ ಗುಡಿಯನ್ನು ನಿರ್ಮಾಣ ಮಾಡಿದೆ. ಆ ಗುಡಿ ನಿರ್ಮಾಣ ಮಾಡಲಿಕ್ಕೆ
ಆ ತಾಯಿಯ ಆಶೀರ್ವಾದ, ಆ ತಾಯಿಯ ಮಹಿಮೆ ಇವತ್ತು ಈ ಒಂದು ನಾಗರಿಕರಿಗೆ ಇಡೀ ಒಂದು ದೊಡ್ಡ ಗುಡಿಯಾಗಿ ಪರಿವರ್ತನೆ ಆಗಿ ಆ ದೇವಿಯ ಮೆರವಣಿಗೆ ಕೂಡ ಜನವರಿಯಲ್ಲಿ ದೊಡ್ಡ ಪ್ರಮಾಣದಾಗ ಜಾತ್ರೆ ನಡೀತೈತಿ. ಅದು ಕೂಡ ಇನ್ನು ಮುಂದೆ ಡೆವಲಪ್ ಮಾಡ್ಬೇಕನ್ನೋದು ಒಂದು ಗುರಿ ಇಟ್ಕೊಂಡೇವಿ. ಅಲ್ಲಿ ಇರ್ತಕ್ಕಂಥ ಗೋಪುರ ಕಟ್ಟಿಸೋ ವ್ಯವಹಾರ ಇದೆ, ಅಲ್ಲೂ ಕೂಡ ಆಗ್ಬೇಕು. ಹಂತವಾಗಿ ಇವತ್ತು 3-4 ವರ್ಷದಾಗ ನಾವು ಆ ದೊಡ್ಡ ಪ್ರಮಾಣದ ಗುಡಿ ಕಟ್ಟೆ ನಮ್ದಲ್ಲ ಸೇವೆ ಹಾಗೆ ಕಶ್ಯಂತರಕ್ಕೆ ನಾವು ಸೇವೆ ಮಾಡಿದ್ದೇವೆ ಅಷ್ಟೇ ಹೊರತು ನಾವು ಕಟ್ಟೇವೆ ಅಧ್ಯಕ್ಷ ಕಟ್ಟೇವೆ ಅಂತ ಅಲ್ಲ. ಆ ಸೇವೆ ಅಲ್ಲ, ಅವಧಿಯಲ್ಲಿ ಒಂದು ಸರ್ಕಾರದಿಂದ ಆಗಿರ್ಲಿ, ಒಂದು ಟೀಮ್ ಇಂದ, ನಿಮ್ಮ ಸರ್ಕಾರ ಆಗಿರ್ಲಿ, ಜನರ ಕಡೆಯಿಂದ ಆಗಿರ್ಲಿ, ನಿಮ್ಮ ಅವಧಿಯಲ್ಲಿ ಹೋರಾಟ ಮಾಡಿ ಓಡಾಡಿ ಅವ್ರು ಅಷ್ಟು ಕಷ್ಟಪಟ್ಟು ಜನರ ಪಟ್ಟಿ ಮುಖಾಂತರ ಮತ್ತು MP ಅವ್ರದ್ದು ಅನುದಾನ ಇರ್ಬೋದು, MLA ಅವ್ರ ಅನುದಾನ ಇರ್ಬೋದು, ಅದು ಕೂಡ ಇವತ್ತು ಅವರು ಅದನ್ನು ಕೂಡ ನಾವು ಬಂದದ್ರಿಂದ ಅಲ್ಲಿರ್ತಕ್ಕಂಥ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಇವತ್ತು ದೊಡ್ಡ ಪ್ರಮಾಣದಾಗ ಆ ದೇವಸ್ಥಾನ ನಿರ್ಮಾಣ ಮಾಡಿದೀವಿ. ಮತ್ತು ಅಲ್ಲಿ ಗೌರ್ಮೆಂಟ್ ಕಾಲೇಜು ಕೂಡ ಒಬ್ಬ ಉಪಾಧ್ಯಕ್ಷ ಆಗಿ ಅಲ್ಲಿ ಕೂಡ ಸಾಕಷ್ಟು ಮಕ್ಕಳಿಗೆ ಒಂದು ಅಧ್ಯಾಪಕರನ್ನು ಕೂಡ ಕೂಡಿಸಿ ಇವತ್ತು ಶಿಕ್ಷಣವನ್ನು ಗುಣಮಟ್ಟ ಶಿಕ್ಷಣವನ್ನು ಕೊಡೋದ್ರ ಜೊತೆಗೆ 90% 98% ಇವತ್ತು ಗೌರ್ಮೆಂಟ್ ಸ್ಕೂಲ್ ನಲ್ಲಿ ನಾವು ಮಕ್ಕಳಿಗೆ ಒದಗಿಸಿಕೊಟ್ಟಿದ್ದೇವೆ. ತಾವು ಹೇಳಿದ ಪ್ರಕಾರ ಒಂದು ರಸ್ತೆ ಕೆಲಸಗಳನ್ನು ತಾವು ಪೂರೈಸಿದ್ದೀರಾ. ಅಂದ್ರೆ ನಿಮ್ಮ ಅವಧಿಯಲ್ಲಿ ಮತ್ತೆ ಕೌನ್ಸಿಲರ್ಸ್ ಅವಧಿಯಲ್ಲಿ ನಿಮ್ಮ ಏರಿಯಾ ಮತ್ತೆ ನಿಮ್ಮ ವಾರ್ಡಲ್ಲಿ ನೀವು ನಿಂತ್ಕೊಂಡಿರೋದಂತಹ ವಾರ್ಡ್ ಆಗಿರ್ಬೋದು, ತಾವು ಇರತಕ್ಕಂತಹ ವಾರ್ಡ್ ಆಗಿರ್ಬೋದು, ಟೋಟಲ್ ರಾಣಿಬೆನ್ನೂರೇ ನಿಮ್ಮ ಕೈಗೆ ಒಂದು ಅವಧಿ ಸಿಕ್ಕಿತ್ತು ಸರ್ಕಾರದ ಇದರಿಂದ, ಒಂದು ಪವರ್ ಸಿಕ್ಕಿತ್ತು. ಅವಾಗ ತಾವು ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಾ. ಚರಂಡಿ ವ್ಯವಸ್ಥೆ, ಈ ಕಸದು ಕ್ಲೀನಿಂಗ್, ಇದ್ರ ಬಗ್ಗೆ ಯಾವಾಗ ಗಮನ ಕೊಟ್ಟಿದ್ದೀರಾ? ಅಧ್ಯಕ್ಷ ಇದ್ದಾಗ ಇದೇ ಕ್ರಿಯೋಜನೆ ಕೂಡ ಮಾಡಿದೆ. ಮನಿ ಸಂಗ್ರಹಣ ಮಾಡುವಂತದ್ದು ಏನು ಕಸನ ಸರ್ಕಾರದ ಯೋಜನೆಗಳನ್ನ ತಂದಾಗ ಅದು ಮನಿ ಡೋರ್ ಟು ಡೋರ್ ಕಸ ಸಂಗ್ರಹಣೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅದನ್ನು ಕೂಡ ಪ್ರಯೋಜನ ಮಾಡಿ ಗಾಡಿ ಮುಖಾಂತರ ಡೋರ್ ಟು ಡೋರ್ ಮನಿಗಳಿಗೆ ನಾನು ಒಂದು ವ್ಯವಸ್ಥಿತವನ್ನು ಮಾಡಿದೆ. ಅದರ ಜೊತೆಗೆ ನಾನು 3ನೇ ಬಾರಿ ಕೇಳ್ಕೊಂಡಾಗ ಇಲ್ಲಿ ನಗರಸಭೆಯಿಂದ ಇರ್ತಕ್ಕಂಥ ಮೂಲಭೂತ ಸೌಕರ್ಯ ಆಗ್ಲಿಕ್ಕೆ ಯುಜಿಡಿ ಇದ್ದಲ್ಲ, ಆ ಯುಜಿಡಿ ಈಡೇರಿಸಬೇಕನ್ನೋ ಒಂದು ಉದ್ದೇಶದಿಂದ ಇವತ್ತು ಜನರಿಗೆ ಒಂದು ಯುಜಿಡಿಯನ್ನು ಕೂಡ ಅಳವಡಿಸಿದ್ದೇವೆ. ಕೆಲವೊಂದು ಇನ್ನೂ ಒಂದು ಸ್ವಲ್ಪ ಬ್ಯಾಲೆನ್ಸ್ ಇದಾವೆ, ಅದು ಕೂಡ ಈ 2ನೇ ಹಂತದಾಗ ಕೂಡ ಕಂಪ್ಲೀಟ್ ಆಗ್ತತಿ. ರೋಡ್ಗಳು ಇರ್ಬೋದು, ಗಟಾರ್ ಇರ್ಬೋದು, ನೀರ್ ಇರ್ಬೋದು. ನೀರಿನ ಸಮಸ್ಯೆ ನಮ್ಮ ಏರಿಯಾದಲ್ಲಿ ಯಾವ ಪರಿಣಾಮಗಳು ತೊಂದರೆ ಇಲ್ಲ. ಅದು ಈಗಿನ ಮಟ್ಟ ನಾವು ಈಗ ನಾವು ವಿಚಾರ ಮಾಡಿದ್ರೆ ಅದು ಮುಂದೆ ಏರಿಯಾ ಬೆಳ್ಕೊಂತ ಹೋದಾಗ ಒಂದು ಅವಶ್ಯ ಬೇಕಾಗಿದೆ ಒಂದು ಓರ್ ಟ್ಯಾಂಕ್. ಆ ಓರ್ ಟ್ಯಾಂಕ್ ಅನ್ನು ಕೂಡ ನಾನು ಈಗಾಗಲೇ ಪ್ರಸ್ತಾವನೆ ಇಟ್ಟಿದ್ದೇನೆ. ಅದು 24 ಅವರ್ಸ್ ನೀರಿನಾಗ ಕೂಡ ಅದನ್ನು ಅಳವಡಿಸ್ಬೇಕಂತಂದು ಕೂಡ ಪ್ರಸ್ತಾವನೆ ಮಾಡಿದ್ದೇವೆ. ಅದು ಕೂಡ ಅದು ಆಗ್ತತಿ ಅನ್ನೋದು ನನಗೆ ಭರವಸೆ ಇದೆ, ವಿಶ್ವಾಸ ಇದೆ. ಆ ಜನರ ಬೇಡಿಕೆ ಪ್ರಕಾರ ಅದನ್ನು ನಾವು ಚುನಾಯಿತ ಪ್ರತಿನಿಧಿಗಳಾಗಿ ನಮ್ಮ ಕರ್ತವ್ಯ ಮೂಲಭೂತ ಸೌಕರ್ಯ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಪ್ರಾಮಾಣಿಕತೆ ಕೆಲಸ ಮಾಡ್ತೇವೆ. ಅದನ್ನು ನಾವು ನೆರವೇರಿಸ್ತೇವೆ ಅಂತಂದು ಕೂಡ ಜನರಿಗೆ ಆಶ್ವಾಸನೆ ಕೊಡ್ತೇವೆ. ಮತ್ತೊಂದು ವಿಷಯ ಇದರಲ್ಲಿ ಮುಂದೆ ಬರ್ತಾ ಇದೆ. ನಿಮ್ಮ ರಾಣಿಬೆನ್ನೂರಲ್ಲಿ, ಹಾವೇರಿ ಜಿಲ್ಲೆಯಲ್ಲಿ ಈ ರಾಣಿಬೆನ್ನೂರು ಏನು ಕ್ಷೇತ್ರ ನಿಮ್ದು ಇದೆ, ಅಂದ್ರೆ ರಾಣಿಬೆನ್ನೂರಲ್ಲಿ ಒಂದು ಏನ್ ತಾಲೂಕ ಇದೆ, ಇಲ್ಲಿ ಬಡತನ ಒಂದು ಸ್ವಲ್ಪ ಬೇರೆ ಇದಕ್ಕೂ ಕಂಪೇರ್ ಮಾಡಿದ್ರೆ ಜಾಸ್ತಿ ಇದೆ ಅಂತ ಹೇಳಿ ಜಾಸ್ತಿ ಇದೆ. ಏನ್ ಕಾರಣ ಏನು? ಇಷ್ಟೆಲ್ಲ ಡೆವಲಪ್ಮೆಂಟ್ ತಾವೆಲ್ಲ ಮಾಡ್ತಾ ಇದ್ದೀರಾ, ಒಂದು ಸಿಟಿ ಡೆವಲಪ್ಮೆಂಟ್ ಕಡೆ ನಿಗಾ ಇಡ್ತಾ ಇದ್ದೀರಾ, ಆದ್ರೂ ಜನರಿಂದ ಒಂದು ಬಡತನದಿಂದಾನೇ ಯಾಕೆ ಇದು ಆಗ್ತಾ ಇದೆ? ಇದರಲ್ಲಿ ಕರ್ನಾಟಕ ಬರಗಾಲದ ಒಂದು ಇದಿದೆಯಲ್ಲ ಯೋಜನೆ ಅಂತ ಹೇಳ್ಬಿಡಿ, ಅದು ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗಿತ್ತು. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ, ಮತ್ತೆ ಏನ್ ಈ ತರ ಡೆವಲಪ್ಮೆಂಟ್ ಆದ್ರೂ ಕೂಡ ಬಡತನದಲ್ಲಿ ಯಾಕಿದೆ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಇವತ್ತು ಬರಗಾಲ ಪೀಡಿತ ಅನ್ನೋದು ಕೂಡ ರಾಣೆಬೆನ್ನೂರು ತಾಲೂಕು ಇರ್ಬೋದು, ಜಿಲ್ಲಾ ಇರ್ಬೋದು ಕೂಡ ಇವತ್ತಿನ ಪರಿಸ್ಥಿತಿ ಬಹಳ ರೈತರಿಗೆ ಒಂದು ದೊಡ್ಡ ಅನಾನುಕೂಲ ಆಗಿದೆ. ಇವತ್ತು ರೈತ ತಾನು ಆತ್ಮಹತ್ಯೆ ಮಾಡ್ಕೊಂಡು ನೋಡಿದ್ರಪ್ಪ ಅಂದ್ರೆ ನಮಗೆ ಆಶ್ಚರ್ಯ ಅನಿಸ್ತತಿ. ಸರ್ಕಾರದಿಂದ ಸೌಲಭ್ಯಗಳನ್ನು ಅವರಿಗೆ ಬರ್ತಾ ಇರ್ತಕ್ಕಂತ ಅವರಿಗೆ ತಲುಪ್ತಾ ಇಲ್ವಾ ಅಥವಾ ಏನು? ಇಲ್ಲ, ಅದು ಕೂಡ ಈಗಾಗಲೇ ಸರ್ಕಾರ ಅದಕ್ಕೆ ಗಮನ ಸೆಳೆದಿದೆ. ಮತ್ತೆ ಬೆಳೆ ವಿಮೆ ಇರ್ಬೋದು, ಮತ್ತೆ ಪರಿಹಾರನು ಕೂಡ ವ್ಯವಸ್ಥಿತವಾಗಿ ಕೂಡ ಸರ್ಕಾರ ನಿಗದಿ ಮಾಡಿದೆ. ಅದು ಕೂಡ ಆಗ್ತತಿ. ಅದು ಕೂಡ ಇವತ್ತಿನ ರೈತರು ಒಳ್ಳೆ ರೀತಿ ಒಳಗೆ ತಮ್ಮ ವೃತ್ತಿ ಆದ್ರೆ ಬೆಳೆ ಮಳೆ ಇಲ್ಲದ ಇದರಿಂದ ಇವತ್ತು ಕಂಗಾಲಾಗಿ ಅವನು ಜೀವ ಪ್ರಾಣ ಇದನ್ನು ಹತ್ಯೆ ಮಾಡ್ಕೊಳಕತ್ತ. ಅದು ಆಗಬಾರ್ದು. ಅವನು ಏನಾದ್ರೂ ಇದ್ದು ಸಾಗಿಸ್ಬೇಕು ಅನ್ನೋದು ಒಂದು ಕೂಡ ಇವತ್ತಿನ ದಿನಮಾನಗಳಲ್ಲಿ ಕೂಡ ಸರ್ಕಾರ ಸಾಕಷ್ಟು ಯೋಜನೆಗಳನ್ನ ಈಗಾಗಲೇ ಮುಂಜೂರಿ ಮಾಡಿದೆ. ಅದು ಮುಂಜೂರಿ ಆಗ್ತತಿ, ತಲುಪಿದೆ. ಬೆಳೆ ವಿಮೆನೂ ಕೂಡ ಈಗಾಗಲೇ ಇನ್ನೂ 1-1.5 ತಿಂಗಳ ಒಳಗೆ ಅವ್ರಿಗೆ ಚೆಕ್ ಬರ್ಬೋದು ಕೂಡ ಸರ್ಕಾರ
ಮಾಡಿದೆ, ಅದು ಕೂಡ ಆಗ್ತದೆ. ನಿಮ್ಮ ಅನಿಸಿಕೆ ಪ್ರಕಾರ ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಸರ್ಕಾರ, ಕರ್ನಾಟಕ ಸರ್ಕಾರ ಆಗಿರ್ಬೋದು, ಸೆಂಟ್ರಲ್ ಸರ್ಕಾರನ ಆಗಿರ್ಬೋದು, ಅವರಿಗೆ ನಿಮ್ಮಿಂದ ಒಂದು ಯಾವುದಾದ್ರೂ ಮೆಸೇಜ್ ಅಂದ್ರೆ ಈಗ ಈ ಬಡತನದಿಂದ ನಾವು ದೂರ ಆಗ್ಬೇಕಾದ್ರೆ ನಮ್ಮ ತಾಲ್ಲೂಕೊಳಗೆ, ನಮ್ಮ ಸಿಟಿಗಳಾಗೆ ಈ ತರ ಒಂದು ಅಭಿವೃದ್ಧಿ ಬರಬೇಕು ಅನ್ನೋದನ್ನ ಯಾವ್ದಾದ್ರು ಒಂದು ಹೇಳಿಕೆ ನಿಮ್ ಕಡೆಯಿಂದ ಏನಾರ ಇದೆಯಾ ನಮ್ಮ ವಿಡಿಯೋ ಮುಖಾಂತರ ಅಲ್ಲಿಗೆ ತಲುಪಿಸೋದಕ್ಕೆ? ಈಗ ಏನಾಗಿದೆ, ನಮ್ಮ ಸಿಟಿ ಡೆವಲಪ್ಮೆಂಟ್ಗೆ ಆಗಲಿ ಕೂಡ ಈಗ ಶಾಸಕರು ತಾವು ಮಾಡ್ತಕ್ಕಂಥದ್ದು ಏನು ಒಂದು ಕಾರ್ಯರೂಪ ಬಹಳ ಚಟುವಟಿಕೆ ಇದೆ. ಹೌದು, ಸಿಟಿ ಡೆವಲಪ್ಮೆಂಟ್ಗೆ ಕೂಡ ಒಂದು ಸಿಟಿ ಇದನ್ನು ಮೇಂಟೈನ್ ಇದ್ರ ಸಿಟಿ ಅಂತಂದ್ರೆ ನನ್ನ ಅರ್ಥ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಈ ಬಡತನದಿಂದ ನಾವು ಹೊರಗಡೆ ಬರಬೇಕು. ಸಿಟಿ ಡೆವಲಪ್ಮೆಂಟ್, ಒರಿಜಿನಲ್ ಸಿಟಿ ಡೆವಲಪ್ಮೆಂಟ್ ಯಾವಾಗ ಆಗುತ್ತೆ, ಈ ಬಡತನದಲ್ಲಿ ಬಹಳ ಸಾಯ್ತಾ ಇರೋದಂತಹ ಜನ ಅವರು ಹೊರಗಡೆ ಬಂದು ಒಂದ್ ಸ್ವಲ್ಪ ಶ್ರೀಮಂತರ ಆಗೋದ್ ಬೇಡ, ಅವ್ರ ಆ ಟೈಮಿಗೆ ಅವ್ರಿಗೆ ಕರೆಕ್ಟ್ ಆಗಿ ಒಂದು ಸೌಲಭ್ಯಗಳನ್ನು ಸಿಕ್ದಂಗೆ ಅವಾಗ ನಮ್ಮ ಸಿಟಿ ಡೆವಲಪ್ ಆಯ್ತು ಅಂತ ಹೇಳಿ. ಯಾಕಂದ್ರೆ ಲೈಟ್ ಆಗಿರ್ಲಿ, ರಸ್ತೆಗಳು ಆಗಿರ್ಲಿ, ನೀರಿನ ಸಮಸ್ಯೆ ಆಗಿರ್ಲಿ, ಕರೆಂಟಿನ ಸೌಲಭ್ಯ ಆಗಿರ್ಲಿ, ಅದಿದ್ರೆ ಸಾಲದು. ಮನುಷ್ಯ ಸತ್ಯ ಹೋಗ್ಬಿಡ್ತಾನೆ ಅಂತಂದ್ರೆ ತಗೊಂಡು ಏನ್ ಮಾಡ್ತಾನೆ ಅಂತ ಹೇಳಿ ಪ್ರಶ್ನೆ ಬರ್ತಾರೆ. ನಮಗೆ ಇಲ್ಲಿರ್ತಕ್ಕಂಥ ಏನು ಸಿಟಿ ಡೆವಲಪ್ ಆಗ್ಬೇಕಾದ್ರೆ ಒಂದೇ ಒಂದು ಕಾರಣ, ಇಲ್ಲಿರ್ತಕ್ಕಂಥ ಏನು ಬಡತನ ಹಿಂಗಿಸ್ಬೇಕಾದ್ರೆ ಒಳ್ಳೆ ಒಳ್ಳೆ ಒಂದು ಇವತ್ತು ಫ್ಯಾಕ್ಟ್ರಿ ಬೇಕಾಗಿದೆ. ಇದು ಈ ವಿಷಯಗಳನ್ನು ನಾನು ನಿಮಗೆ ಕೇಳ್ತಾ ಇದ್ದೀನಿ. ಯಾವ ಫ್ಯಾಕ್ಟ್ರಿಗಳು ಅಂದ್ರೆ ನಿಮ್ಮ ಅನಿಸಿಕೆ? ಒಂದು ಯಾರಾದ್ರೂ ಬಡ ಜನರಿಗೆ ಒಂದು ಕೂಲಿ ಒಂದು ಕೆಲಸ ಹುಡ್ಕೊಳ್ಳಿಕ್ಕೆ ಒಂದು ದೊಡ್ಡ ಫ್ಯಾಕ್ಟ್ರಿಗಳು ಆದ್ರಪ್ಪ ಅಂದ್ರೆ ಏನಾದ್ರೂ ಬಡತನ ಹಿಂಗಬಹುದು ಅನ್ನೋದು ಕೂಡ ನಾನು ಇವತ್ತಿನ ಸರ್ಕಾರಕ್ಕೂ ಕೂಡ ಗಮನ ಹೇಳ್ತೀನಿ, ಸ್ಥಳೀಯ ಶಾಸಕರಿಗೂ ಕೂಡ ಇದನ್ನು ಪ್ರಸ್ತಾವನೆ ಇಟ್ಟಿದೆ. ಇವತ್ತು ಏನಾದ್ರೂ ಬಡತನ ದುಡಿದು ಇವತ್ತು ಜೀವನ ಮಾಡೋ ಅಂತಾನು ಇವತ್ತು ನೇಯ್ದು ಜೀವನ ಮಾಡ್ಬೋದು, ಗೋಣಿ ಕೆಲಸ ಮಾಡಿ ಜೀವನ ಮಾಡ್ಬೋದು. ಇಂಥವು ಮಳಲಿನ ಸಮಸ್ಯೆ ಇರ್ಬೋದು, ಇಂಥವು ಹಲವಾರು ಸಮಸ್ಯೆಗಳು ಕೂಡ ಇವತ್ತು ಬಡವರಿಗೆ ಒಂದು ಕಾಡ್ತಕ್ಕಂಥದ್ದು ಬರಗಾಲ ಪರಿಸ್ಥಿತಿ ಬಂದಿದೆ. ಅದು ಇವತ್ತಿನ ದಿವಸ ಒಂದು ಯಾವ್ದಾದ್ರೂ ಒಂದು ಫ್ಯಾಕ್ಟ್ರಿ ಆದ್ರೆ ಒಂದು ಇವತ್ತಿನ ದಿವಸ ಅದು ಕೂಡ ಇವತ್ತು ಜನರಿಗೆ ಒಂದು ಅನುಕೂಲ ಆಗ್ತತಿ, ಅದು ತಾವು ಒಂದು ಜೀವನ ಸಾಗಿಸ್ಲಿಕ್ಕೆ ಅನುಕೂಲ ಆಗ್ತದೆ. ನಮ್ಮಿಂದ ಒಳ್ಳೆ ಸಂದೇಶವನ್ನು ಸರ್ಕಾರಕ್ಕೂ ಹೋಗಿ ನೀಡಿದೆಯಾ, ಮತ್ತೆ ಜನರಿಗೂ ಆಗಿರಲಿ. ಒಂದು ಈಗ ನಾನು ಕೊನೆಯಾಗಿ ಒಂದು ಪ್ರಶ್ನೆ ಕೇಳಿಬಿಟ್ಟೆ ನಮ್ಮ ಮಾತುಗಳನ್ನು ಮುಗಿಸೋಣ, ಯಾಕಂದ್ರೆ ಸಮಯ ಬಹಳ ಕಡಿಮೆ ಇರೋದ್ರಿಂದ ಈ ಮಾತುಗಳನ್ನು ನಾನು ಕೇಳ್ತಾ ಇದ್ದೀನಿ. ತಾವು ಇಷ್ಟೆಲ್ಲ ಒಂದು ಪೊಲಿಟಿಕಲ್ ಕ್ಯಾರಿಯರ್ ಅಲ್ಲಿ ಬಂದ ಮೇಲೆ ಸುಮಾರಷ್ಟು ಕೆಲಸದ ಬಗ್ಗೆ ನಿಮಗೆ ಒಂದು ಮಾಹಿತಿನೂ ಸಿಕ್ಕಿದೆ. ಅದಕ್ಕಿಂತ ಮುಂಚೆ ತಾವೇ ಹೇಳ್ತಾ ಇದ್ರಿ, ನನಗೆ ಅಷ್ಟು ಮಾಹಿತಿ ಪೊಲಿಟಿಕಲ್ ಕ್ಯಾರಿಯರ್ ಬರ್ಲೇಬೇಕಂತ ಹೇಳಿ ನನ್ನ ಮನಸ್ಸೊಳಗೂ ಇದ್ದಿಲ್ಲ, ಮತ್ತೆ ನನಗೆ ಜಾಸ್ತಿ ಮಾಹಿತಿನೂ ಇರಲಿಲ್ಲ. ನಾನು ಬರೀ ಜನಸೇವೆ ಮಾಡಬೇಕೋಸ್ಕರ ಅಂತಾನೆ ಬಂದೆ. ಆದ್ರೂ ತಾವು ಮಾತಾಡ್ತಾ ಇರೋದು ನೋಡಿದ್ರೆ ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್, ಅಂದ್ರೆ ಒಂದು ಒಳ್ಳೆ ನಿಮಗೆ ಅನುಭವ ಆಗಿದೆ. ಯಾವ ತರ ಕೆಲಸ ಏನ್ ಆಗ್ಬೇಕು, ಹೆಂಗ್ ಡೆವಲಪ್ಮೆಂಟ್ ಮಾಡ್ಬೇಕಂತ ಇಷ್ಟೆಲ್ಲ ಒಂದು ವೇ ಅಲ್ಲಿ ತಾವು ಹೋಗ್ಬೇಕಾದ್ರೆ ಮಾರ್ಗದರ್ಶನ ತೋರಿಸ್ತಾ ಇರೋದಂತಹ ನಿಮಗೆ ಒಂದು ಮನ್ಸರ ಯಾರು ಗುರುಗಳು ಇದಾರ ನಿಮ್ಮ ಲೈಫ್ ಅಲ್ಲಿ? ನನಗೆ ಗುರುಗಳು ನನಗೆ ಜನರ ಒಂದು ಆಶಾಭಾವನೆ ತೀರಿಸಬೇಕನ್ನೋ ಒಂದು ವಿಚಾರ ನನ್ನಲ್ಲೇ ಅದು ಅಳವಡಿಸಿದೆ. ನಮ್ಮ ಹಿರಿಯ ಗುರುಗಳ ಪುಣ್ಯ ಇರ್ಬೋದು, ಅವರ ತಂದೆ ತಾಯಿ ಆಶೀರ್ವಾದ ಇರ್ಬೋದು. ನಾವು ಜನ ಇವತ್ತು ಪ್ರತಿನಿಧಿಗಳು ಆದಾಗ ನಮಗೆ ಏನು ಬೇಕಾಗಿದೆ ಸೌಕರ್ಯ ಅನ್ನೋದು ಕೂಡ ಇವತ್ತು ಮಾಡ್ತಕ್ಕಂಥದ್ದು ಒಬ್ಬ ಚುನಾಯಿತ ಪ್ರತಿನಿಧಿಗಳು. ಮೂಲಭೂತ ಸೌಕರ್ಯದು ನಮ್ಮ ಧರ್ಮ ಕೊಡೋದು. ನಾವು ಬರೀ ಪ್ರತಿನಿಧಿಗಳಾಗಿ ನಾವು ಕಾಟಾಚಾರಕ್ಕೆ ಮೆಂಬರ್ ಆಗಿ ಇದನ್ನ ಮಾಡೋದಂಥದ್ದು ಸರಿ ಅನ್ಸಲ್ಲ. ಏನಾದ್ರೂ ಸಮಾಜಕ್ಕೆ ಏನಾದ್ರೂ ನಮ್ಮ ಕೊಡುಗೆ ಇರೋದು ಮುಖ್ಯ ಇರ್ತದೆ ಅನ್ನೋದು ಕೂಡ ಅದನ್ನ ನಾವು ಅಳವಡಿಸ್ಬೇಕಾಗ್ತದೆ ಇವತ್ತಿನ ದಿವಸ. ಅಂದ್ರೆ ಇವತ್ತು ನೀವು ಮನ್ಸನ ಯಾರಿಗೆ ಗುರುಗಳು ಅಂತ ಹೇಳಿ ಬಯಸುತ್ತೀರಿ? ಮನುಷ್ಯನ ಗುರುಗಳು ಅಂದ್ರೆ ನನಗೆ ಇವತ್ತು ನನ್ನ ಪೊಲಿಟಿಷಿಯನ್ ಅಲ್ಲಿ ಬಾಕಿ ನಿಮ್ಮ ಎಜುಕೇಶನ್ ಅಲ್ಲಾಗಿರ್ಲಿ ಬೇರೆ ಅನುಭವಕ್ಕೆ ಅಲ್ಲ, ನಾನು ಈ ಪೊಲಿಟಿಕಲ್ ಕ್ಯಾರಿಯರ್ ಹಿಂಗ್ ಹೋದ್ರೆ ಈ ಕೆಲಸ ಮಾಡಿದ್ರೆ ಹಿಂಗ ಆಗುತ್ತೆ ಡೆವಲಪ್ಮೆಂಟ್, ಈ ತರ ಜನರಿಗೆಲ್ಲ ಕರ್ಕೊಂಡು ಈ ತರ ಕೆಲಸ ಮಾಡಿಸ್ಕೋಬಹುದು ನೀವು, ಆ ತರ ಒಂದು ಮಾರ್ಗದರ್ಶನ ತೋರಿಸ್ತಾ ಇರೋದು. ನನಗೆ ಹಿರಿಯರು ಸಾಕಷ್ಟು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಹಿರಿಯರು ನಿಮ್ಮ ಓನ್ ಫ್ಯಾಮಿಲಿ ಹಿರಿಯರು ಹಿರಿಯರು ಅವರಿಂದಾನೇ ನೀವು ಒಂದು ಮಾರ್ಗದರ್ಶನದ ಮುಖಾಂತರ ಇವತ್ತು ಒಂದು ಚುನಾವಣೆ ಸ್ಪರ್ಧೆ ಮಾಡಿ ಅಲ್ಲಿರ್ತಕ್ಕಂಥ ಜನರ ಆಗುಗಳನ್ನು ಕೂಡ ನಾವು ಇವತ್ತು ನನ್ನ ಗ್ರಾಮ ನನ್ನ ಏರಿಯಾ ಏನು ಡೆವಲಪ್ ಆಗಬೇಕು, ಏನು ಮೂಲಭೂತ ಸೌಕರ್ಯ ಬೇಕನ್ನೋದು ಕೂಡ ಇವತ್ತು ನನಗೆ ಇದೇ ಇದೆ. ನಾವು ಈ ಗ್ರಾಮದನ್ನ, ನಾನು ಈ ಏರಿಯಾದನ್ನ ಇವತ್ತು ಸಮಸ್ಯೆ ಏನಿದೆ ಅವನು ಕೂಡ ವೃದ್ಧಾಪ್ಯತನ ಇರ್ಬೋದು, ವಿಧವೆ ವೇತನ ಇರ್ಬೋದು, ಅಂಗವಿಕಲರ ವೇತನ ಇರ್ಬೋದು, ಸರ್ಕಾರ ಸವಲತ್ತುಗಳು ಕೂಡ ಸಾಕಷ್ಟು ಜನರಿಗೆ ನಾನು ಒದಗಿಸಿಕೊಟ್ಟದೆ. ಇವತ್ತು ರೇಷನ್ ಕಾರ್ಡ್ ಇರ್ಬೋದು, ಇವತ್ತು ಜನರಿಗೆ ಮುಟ್ಟುವಂತದ್ದು ಕೆಲಸನ ನಾನು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತೇನೆ. ನಿಮ್ಮ ಕೊನೆಯಾಗಿ ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ನಿಮ್ಮ ರಾಣಿಬೆನ್ನೂರು ಜನರಿಗೆ ನಿಮ್ಮಿಂದ ಯಾವುದಾದ್ರೂ ಒಂದು ಒಳ್ಳೆ ಸಂದೇಶ, ಅಂದ್ರೆ ನಿಮ್ಮ ಸಿಟಿ ಕ್ಲೀನ್ ಇಡೋದ್ ಬಗ್ಗೆ ಆಗಿರ್ಲಿ, ಒಂದು ಎಜುಕೇಶನ್ ಬಗ್ಗೆ ಆಗಿರ್ಲಿ, ಈ ಒಂದು ಒಳ್ಳೆ ನಡವಳಿಕೆಯಿಂದ ಇದು ಮಾಡೋಕ್ಕಾಗಲಿ ಯಾವ್ದಾದ್ರು ಒಂದು ಸಂದೇಶ ನೀಡಬೇಕಂತ ಇದ್ದೀರಾ ನಮ್ಮ ವಿಡಿಯೋ ಮುಖಾಂತರ? ನಮಗೆ ನಾವು ಎಲ್ಲರಿಗೂ
ಇರುತ್ತೆ. ಜನರಿಗಾಗಿ, ನಿಮ್ಮ ರಾಣಿಬೆನ್ನೂರು ಜನರಿಗೆ ಒಳ್ಳೆ ಸಂದೇಶ ಅಂದ್ರೆ ನಿಮ್ಮ ಸಿಟಿ ಕ್ಲೀನ್ ಮೀಡಿಯಾದ ಬಗ್ಗೆ ಆಗಿರ್ಬಹುದು, ಅವ್ರ ಮಕ್ಕಳಿಗೆ ಎಜುಕೇಶನ್ ಬಗ್ಗೆ ಆಗಿರ್ಬಹುದು, ತಮ್ಮಿಂದ ಯಾವ್ದಾದ್ರು ಒಂದು ಸಂದೇಶ ನೀಡಕ್ಕೆ ಇಷ್ಟಪಡ್ತೀರಾ? ನಾವು ಎಲ್ಲ ಜನರಿಗಾಗಿ, ನಿಮ್ಮ ಏರಿಯಾದಾಗಿರ್ಬೋದು, ನಿಮ್ಮ ಊರಿನವರಿಗಾಗಿರ್ಬೋದು, ಒಂದು ಸಿಟಿಯವರಿಗಾಗಿರ್ಬೋದು. ಎಲ್ಲ ಜನರಿಗೆ ಅಂತ ಆಗೋದಲ್ಲ, ನಮ್ಮ ಜನ ಇವತ್ತು ಆ ವಾರ್ಡ್ನಲ್ಲಿ ಇರ್ತಕ್ಕಂಥದ್ದು ಜನರಿಗೆ ನಾವು ಏನು ಕೈಲಾದಷ್ಟು ಬಡ ವಿದ್ಯಾರ್ಥಿಗಳು ಇರ್ಬೋದು, ಮತ್ತೆ ಅವನು ದುಡಿಲಾರಂತ ಒಂದು ಈ ನಿರುದ್ಯೋಗಿ ಇರ್ಬೋದು, ಅವನಿಗೆ ನಮ್ಮ ಕೈಲಿ ಎಷ್ಟು ಸಾಧ್ಯ ಆದಷ್ಟು ಕೂಡ ನೀವು ಹೆಲ್ಪ್ ಮಾಡೋದಾಗಿರ್ಲಿ, ಅದಲ್ಲ ನಾನು ಕೇಳ್ತಾ ಇರೋದು. ಈ ಜನ ಈ ತರ ಒಂದು ಮನೆಗಳನ್ನು ಕ್ಲೀನ್ ಇಡೋದಾಗಿರ್ಲಿ, ಒಂದು ಎದುರುಗಡೆ ಒಂದು ಅವ್ರ ಕಾಂಪೌಂಡ್ಗಳ ಕ್ಲೀನ್ ಮಾಡ್ಕೊಂಡ್ರೆ ಆಗಲಿ, ಅವ್ರ ಮನೆ ಎದುರುಗಡೆ ಆಗಿರೋ ಒಂದು ರಸ್ತೆನ ಕ್ಲೀನ್ ಮಾಡ್ಕೊಂಡು ಅವ್ರವ್ರ ಮನೆ ಹತ್ರ ಅವರು ಸ್ವಚ್ಛತೆಯನ್ನು ಕಾಪಾಡಿಸ್ಕೊಂಡ್ರೆ ಏನಾದ್ರೂ ಒಂದು ಕ್ಲೀನಿಂಗಿಗೆ ಒಂದು ಅನುಕೂಲ ಆಗತ್ತೆ. ಆ ತರ ಯಾವ್ದಾದ್ರು ಒಂದು ಸಂದೇಶ ನಾವು ಕೂಡ ಈಗಾಗಲೇ ಸಾಕಷ್ಟು ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಮೀಟಿಂಗ್ ಮಾಡಿದ್ದೀನಿ, ಕರೆಸಿದ್ದೇವೆ, ನಾಗರಿಕರನ್ನು ಕರೆಸಿದ್ದೇವೆ. ಒಂದು ಪರಿಸರ ಹೇಗಿರ್ಬೇಕು, ಮನೆ ಸ್ವಚ್ಛತೆ ಹೇಗಿರ್ಬೇಕು ಅನ್ನೋದ್ರಿಗೂ ಕೂಡ ಈಗಾಗಲೇ ಒಂದು ಮೀಟಿಂಗ್ ಮಾಡಿ ಆ ಒಂದು ಸ್ವಚ್ಛತೆ ಅಭಿಯಾನದೊಳಗೆ ಕೂಡ ಪಾರ್ಕ್ ಇರ್ಬೋದು, ತಮ್ಮ ಮನೆ ಮುಂದೆ ಕಸ ಇರ್ಬೋದು, ಗಟಾರ್ ಇರ್ಬೋದು, ಕ್ಲೀನ್ ಬಗ್ಗೆ, ಪರಿಸರ ಬಗ್ಗೆ ಕೂಡ ಮನವರಿಕೆ ಕೊಟ್ಟಿದ್ದೀವಿ. ಅಲ್ಲಿ ಇರ್ತಕ್ಕಂಥ ಜನರಿಗೆ ತಿಳುವಳಿಕೆ ಕೊಟ್ಟು ಇವತ್ತು ವ್ಯವಸ್ಥಿತವಾಗಿ ಕಸನ ತಂದು ಇಲ್ಲಿ ಮದ್ದು ಜನ ಗಟರಕ್ಕೆ ಹಾಕೋದ್ರಿಂದ ಅದನ್ನ ಜನರಿಗೆ ತಿಳಿಸಿ ಹೇಳಿ ಆ ಬಂದ್ ಗಾಡಿ ಒಳಗ ಕಸ ಹಾಕ್ರಿ ಅನ್ನೋದು ಕೂಡ ಇವತ್ತು ತಾವು ಸಂದೇಶ ಮಾಡಿದ್ದೇವೆ. ನಾವು ತುಂಬಾ ಒಳ್ಳೇದಾಯ್ತು. ಇನ್ನೂ ಅಷ್ಟು ಮಾತಾಡೋಣ ಅಂತ ಹೇಳಿ ಅನಿಸ್ತಾ ಇದ್ದು, ಬಟ್ ಸಮಯ ಕಡಿಮೆ ಇರೋದ್ರಿಂದ ಈ ಮಾತುಗಳನ್ನು ನಾವು ಇಲ್ಲಿಗೆ ನಿಲ್ಲಿಸಿ ನಮ್ಮ ವೀಕ್ಷಕರ ಪರವಾಗಿ ಹಾಗೂ ನಮ್ಮ ಆನ್ಲೈನ್ ಪಬ್ಲಿಷಿಂಗ್ ಪರವಾಗಿ, ಪೊಲಿಟಿಷಿಯನ್ಸ್ ಇಂಡಿಯಾ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ವೀಕ್ಷಕರೇ, ತಾವು ಕೇಳಿದ್ರಿ ಸಿಎಂಸಿ ಹಾಲಿ ಸದಸ್ಯರು ಮತ್ತೆ ಮಾಜಿ ಅಧ್ಯಕ್ಷರ ಶ್ರೀ ಶೇಖಪ್ಪ ಬಸಪ್ಪ ಹಾಸಗೌಡರ ಮಾತುಗಳನ್ನು ತಾವು ಕೇಳಿದ್ರಿ. ಇನ್ನಷ್ಟು ಇವರ ಮಾಹಿತಿಗಳನ್ನು ತಾವು ಪಡೆಯಲು ಲಾಗ್ ಆನ್ ಮಾಡಿ www.politiciansinIndia.com. ಜೈ ಹಿಂದ್, ಜೈ ಕರ್ನಾಟಕ.